ಎಲ್ಲರಿಗೂ ನಮಸ್ಕಾರ। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವ ದಶಾವತಾರ ಅಂದರೆ 10 ಅವತಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ನೀಡಲಿದ್ದೇವೆ। ವಿಷ್ಣುವಿನ ದಶಾವತಾರಗಳು ತುಂಬಾನೇ ಪ್ರಮುಖವಾದದ್ದಾಗಿದೆ। ಪ್ರತಿಯೊಂದು ಅವತಾರದಿಂದಲೂ ಕೂಡ ವಿಷ್ಣು ಜಗತ್ತಿಗೆ ಒಳ್ಳೆಯದನ್ನೇ ಮಾಡಿದ್ದಾನೆ। ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿಷ್ಣುವಿನ 10 ಅವತಾರಗಳು ಆತನ 10 ವಿವಿಧ ಗುಣಗಳನ್ನ ತಿಳಿಸುತ್ತದೆ। ಹಾಗಾಗಿ ನಾವು ಇಂದು ವಿಷ್ಣುವಿನ ನಾನಾ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ। ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ 10 ಅವತಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದು ಗರುಡ ಪುರಾಣದಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ। ವಿಷ್ಣುವಿನ 10 ಅವತಾರಗಳನ್ನು ದಶಾವತಾರ ಎಂದು ಕರೆಯಲಾಗುತ್ತದೆ। ವಿವಿಧ ಗ್ರಂಥಗಳಲ್ಲಿ ಈ 10 ಅವತಾರಗಳು ಭಿನ್ನ ಭಿನ್ನವಾಗಿದೆ। ಹಾಗೆ ವಿಷ್ಣುವಿನ ಪ್ರಮುಖ ದಶಾವತಾರಗಳು ಯಾವುದು ಅಂತ ಈಗ ನೋಡ್ತಾ ಹೋಗೋಣ। ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ। ವಿಷ್ಣುವಿನ 10 ಅವತಾರಗಳಲ್ಲಿ ಪ್ರಮುಖವಾದ ಮೊದಲನೇ ಅವತಾರ ಮತ್ಸ್ಯಾವತಾರ। ಮತ್ಸ್ಯಾವತಾರದಲ್ಲಿ ವಿಷ್ಣುವು ಅರ್ಧ ಮೀನಿನ ದೇಹವನ್ನು ಹಾಗೂ ಇನ್ನು ಅರ್ಧ ಮನುಷ್ಯನ ಅವತಾರವನ್ನು ಹೊಂದಿದ್ದಾನೆ। ಮತ್ಸ್ಯ ಪುರಾಣದ ಪ್ರಕಾರ ವಿಷ್ಣು ಅರ್ಧ ಮೀನಿನ ಆಕಾರವನ್ನ ತಾಳಿ ಮಾನವರ ನಾಯಕನಾದ ಮಹುವಿಗೆ ದೊಡ್ಡ ಪ್ರವಾಹವಾಗುವ ಮಾಹಿತಿಯನ್ನ ನೀಡಿ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುವಂತೆ ತಿಳಿಸುತ್ತಾನೆ। ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯ ಅವತಾರದಲ್ಲಿ ವಿಷ್ಣು ಮಹುವಿಗೆ ಜಲಚರ ಜೀವಿಗಳನ್ನ, ವೇದಗಳನ್ನು ಮತ್ತು ಸಸ್ಯಗಳ ಎಲ್ಲ ಬೀಜಗಳನ್ನು ರಕ್ಷಿಸಲು ಸಹಕರಿಸುತ್ತಾನೆ। ಇನ್ನು ಎರಡನೇ ಅವತಾರ ಕೂರ್ಮ ಅವತಾರ। ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ। ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ಪಡೆಯಲು ಸಮುದ್ರವನ್ನ ಕಡಿಯಬೇಕಾಗಿತ್ತು। ಆಗ ಕ್ಷೀರಸಾಗರವನ್ನ ಕಡಿಯಲು ಮಂದಾರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡರು। ಈ ಕಡೆ ದೇವತೆಗಳು, ಆ ಕಡೆ ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿರುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯತೊಡಗಿತು। ಆಗ ವಿಷ್ಣುವು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕು ಎಂದು ಅರ್ಧ ಕೂರ್ಮ ಅವತಾರವನ್ನ ತಾಳಿ ಪರ್ವತವನ್ನ ತನ್ನ ಬೆನ್ನ ಮೇಲೆ ಇರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ। ಇನ್ನು ಮೂರನೆಯ ಅವತಾರ ವರಾಹ ಅವತಾರ। ವಿಷ್ಣುವಿನ ವರಾಹ ಅವತಾರವು ಅರ್ಧ ಮನುಷ್ಯ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದೆ। ಭೂಮಿಯನ್ನ ರಕ್ಷಿಸಲು ವಿಷ್ಣು ಎತ್ತಿದ ಅವತಾರ ಇದಾಗಿದ್ದು ವಿಷ್ಣು ತನ್ನ ವರಾಹ ಅವತಾರದಿಂದ ಹಿರಣ್ಯಾಕ್ಷ ಎಂಬುವ ರಾಕ್ಷಸನನ್ನ ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನ ರಕ್ಷಿಸುತ್ತಾನೆ। ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು। ಆದ್ದರಿಂದ ಆಕೆಯನ್ನ ಮೇಲೆತ್ತಲು ತನ್ನ ದಂತಗಳನ್ನು ಬಳಸುತ್ತಾನೆ। ಇನ್ನು ನಾಲ್ಕನೆಯದಾಗಿ ವಿಷ್ಣುವಿನ 4ನೇ ಅವತಾರ ನರಸಿಂಹ ಅವತಾರ। ಈ ಅವತಾರದಲ್ಲಿ ವಿಷ್ಣುವು ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನ ಪಡೆದುಕೊಂಡಿದ್ದಾನೆ। ವಿಷ್ಣು ರಾಜ ಹಿರಣ್ಯಕಶಿಪುವನ್ನು ಸಂಹರಿಸಲು ಎತ್ತಿದ ಅವತಾರ ಇದಾಗಿದೆ। ಭೂಮಿಯಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ, ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನ ಎತ್ತುತ್ತಾನೆ। ತನ್ನ ಪರಮ ಭಕ್ತನಾದ ಪ್ರಹ್ಲಾದನ ಕೂಗಿಗೆ ಓಗೊಟ್ಟು ಬಂದ ಅವತಾರ ಪುರುಷ ಈತನಾಗಿದ್ದಾನೆ। ಇನ್ನು 5ನೇದಾಗಿ ವಾಮನ ಅವತಾರ। ವಾಮನ ಅವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣ ಅವತಾರವಾಗಿದೆ। ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನ ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನ ಎತ್ತಿದ್ದಾನೆ। ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನೊಡ್ಡಿ ಆತನನ್ನ ಭೂಮಿಯೊಳಗೆ ಕಳುಹಿಸುತ್ತಾನೆ। ವಿಷ್ಣುವಿನ ಈ ಅವತಾರವನ್ನು ಅಪಾರ ಏಕಾದಶಿ ಎಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗುತ್ತದೆ। ಇನ್ನು 6ನೇ ಅವತಾರ ಪರಶುರಾಮನ ಅವತಾರ। ವಿಷ್ಣುವಿನ ಈ ಪರಶುರಾಮನ ಅವತಾರವು ಓರ್ವ ಬ್ರಾಹ್ಮಣ ಕ್ಷತ್ರಿಯನ ರೂಪವಾಗಿದೆ। ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ, ಆದರೆ ಬ್ರಾಹ್ಮಣರು ಸಾಧ್ವಿಗಳು।
ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿಯನ್ನ ಹಿಡಿದಿದ್ದಾನೆ. ವಿಷ್ಣು ಈ ಅವತಾರವನ್ನ ಸಾಮಾನ್ಯ ಜನರಿಗೆ ನ್ಯಾಯ ನೀಡಲು ಎತ್ತಿದ ಅವತಾರವಾಗಿದೆ. ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಜನರಿಗೆ ತೊಂದರೆಯನ್ನ ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನ ಸಂಹಾರ ಮಾಡಿ ನ್ಯಾಯವನ್ನ ಕಾಪಾಡುತ್ತಾನೆ. ಇನ್ನು 7ನೇದಾಗಿ ರಾಮನ ಅವತಾರ. ರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ದೇವತೆಗಳಲ್ಲಿ ಒಬ್ಬನು. ಹಿಂದೂ ಧರ್ಮಗಳಲ್ಲಿ ಈತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಹಾಗೂ ರಾಮಾಯಣದ ಮಹಾಕಾವ್ಯಗಳಲ್ಲಿ ಪ್ರಮುಖ ಪಾತ್ರಧಾರಿ ಈ ರಾಮ. ಲಂಕಾದ ರಾಜ ರಾವಣನು ತನ್ನ ಮಾಯಾ ಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನ ಅಪಹರಿಸುತ್ತಾನೆ. ಆ ಸಂದರ್ಭದಲ್ಲಿ ರಾಮನು ರಾವಣನ್ನ ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನ ರಕ್ಷಿಸುತ್ತಾನೆ. ಇನ್ನು 8ನೇದಾಗಿ ಕೃಷ್ಣನ ಅವತಾರ. ವಿಷ್ಣುವಿನ ಮತ್ತೊಂದು ಪ್ರಮುಖ ರೂಪವೆಂದರೆ ಅದುವೇ ಕೃಷ್ಣನ ಅವತಾರ. ಜನರಲ್ಲಿ ತಂತ್ರಗಾರಿಕೆ, ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತಿದೆ ಎಂದು ತಿಳಿದ ವಿಷ್ಣು ಇದನ್ನ ನಾಶಗೊಳಿಸಲು ಕೃಷ್ಣನ ಅವತಾರವನ್ನ ಎತ್ತುತ್ತಾನೆ. ಜನರನ್ನು ದಬ್ಬಾಳಿಕೆ ಮಾಡುತ್ತಿದ್ದ ತನ್ನ ಸ್ವಂತ ಚಿಕ್ಕಪ್ಪನಾದ ಕಂಸನನ್ನೇ ಸಂಹಾರ ಮಾಡುತ್ತಾನೆ. ಹಾಗೆ ಮಹಾಭಾರತದಲ್ಲಿ ಪಾಂಡವರ ಸಲಹೆಗಾರನಾಗಿ ಕಾಣಿಸಿಕೊಳ್ಳುತ್ತಾನೆ. ಇನ್ನು 9ನೇ ಅವತಾರ ಬುದ್ಧನ ಅವತಾರ. ಸಿದ್ಧಾರ್ಥನಾಗಿ ಜನಿಸಿದ್ದ ಗೌತಮ ಬುದ್ಧ ದಿನಗಳು ಕಳೆದಂತೆ ಸಂಸಾರ ಸರ್ವಸ್ವವನ್ನ ತೊರೆದು ಜ್ಞಾನವನ್ನ ಹುಡುಕಿಕೊಂಡು ಹೊರಡುತ್ತಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈತ ಸರ್ವಜ್ಞಾನಿ. ಬೌದ್ಧ ಧರ್ಮದ ಸಂಸ್ಥಾಪಕನಾದ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನ ಕೊನೆಗೊಳಿಸಿಕೊಳ್ಳಲು 8 ಮಾರ್ಗವನ್ನ ಸೂಚಿಸಿದ್ದಾರೆ. ಇನ್ನು ಕೊನೆಯದಾಗಿ 10ನೆಯ ಅವತಾರ ಕಲ್ಕಿಯ ಅವತಾರ. ಕಲ್ಕಿ ಅವತಾರವು ಹಿಂದೂ ಧರ್ಮದ ಪ್ರಕಾರ ಮಹಾವಿಷ್ಣುವಿನ 10ನೇ ಮತ್ತು ಅಂತಿಮ ಅವತಾರವಾಗಿದೆ. ಕಲಿಯುಗದ ಕೊನೆಯಲ್ಲಿ ಜನಿಸುವ ಕಲ್ಕಿ ಧರ್ಮವನ್ನ ಪುನಃ ಸ್ಥಾಪಿಸಲು ಮತ್ತು ಪಾಪಿಗಳನ್ನ ನಾಶ ಮಾಡಲು ಬಂದು ಸತ್ಯಯುಗವನ್ನ ಪ್ರಾರಂಭಿಸುತ್ತಾನೆ. ಸಾಮಾನ್ಯವಾಗಿ ಬಿಳಿ ಕುದುರೆಯ ಮೇಲೆ ಖಡ್ಗ ಹಿಡಿದು ಬರುವ ಯೋಧನಾಗಿ ಇಲ್ಲಿ ಕಲ್ಕಿಯನ್ನ ಚಿತ್ರಿಸಲಾಗಿದೆ. ಕಲಿಯುಗದಲ್ಲಿ ಹೆಚ್ಚಾಗುವ ಅಧರ್ಮ, ಪಾಪ ಮತ್ತು ಅರಾಜಕತೆಯನ್ನ ಕೊನೆಗೊಳಿಸುವುದು ಮತ್ತು ಭೂಮಿಯಲ್ಲಿ ಧರ್ಮ, ಶಾಂತಿ ಮತ್ತು ಸತ್ಯವನ್ನ ಪುನಃ ಸ್ಥಾಪಿಸುವುದು, ಕಲಿಯುಗದ ನಂತರ ಸತ್ಯಯುಗವನ್ನ ಪ್ರಾರಂಭಿಸುವುದು ಈ ಕಲ್ಕಿ ಅವತಾರದ ಉದ್ದೇಶವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಷ್ಣುವಿನ ಈ 10 ಅವತಾರಗಳು ಜಗತ್ತಿಗೆ ವಿವಿಧ ಪಾಠವನ್ನ ಕಲಿಸಿಕೊಡುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.